ಬದುಕು ಬೆಂಕಿ ಹಾಗೆ ಕಷ್ಟ ಅನ್ನೋ ಗಾಳಿ ಬೀಸಿದಷ್ಟು ನುಡಿದಂತೆ ನಡೆಯಿರಿ. ನಿಮ್ಮಿಷ್ಟದ ಜೀವನ ನಿಮ್ಮದಾಗಬಹುದು. ನಿಂತ ಗಡಿಯಾರವು ಆ ದಿನದ 2 ಬಾರಿ ಸರಿಯಾದ ಸಮಯ ತೋರುತ್ತೆ. ಮತ್ತು ಬುದ್ಧಿ ಹೊಂದಿದ ನೀವು ಇನ್ನೆಷ್ಟು ಸಾಧಿಸಬಹುದು. ಕಾಲೆಳೆಯುವವರು ಕೆಳಸಮದಲ್ಲಿ ಇರುವರು. ನಮ್ಮಡಿಯಲ್ಲಿಯ ಯೋಚನೆ ತಳತಲುಪಿನಲ್ಲೇ ಕಳೆಯುವುದು. ಈ ಪ್ರಯಾಣದಲ್ಲಿ ಸೋಲು, ಕಷ್ಟ, ನೋವು, ಕಣ್ಣೀರು ಸಹಜ. ಯಾಕಂದರೆ ಇದು ಸೋಲನ್ನು ಸೋಲಿಸುವ ಆಟ. ಬೀಳುತ್ತೀರಾ, ಮತ್ತೆ ಬೀಳುತ್ತೀರಾ, ಮತ್ತೆ ಮತ್ತೆ ಬೀಳುತ್ತೀರಾ. ಮಹತ್ತರ ಮಾತುಗಳ ಮಾತನಾಡಿದ್ದೆ. ಪ್ರಯತ್ನ, ಕನಸು, ಅದು ಇದು ಅಂತ ಏನಾಯ್ತು? ಎಲ್ಲೋಯ್ತು? ಸಾಕು ಕೂತಿದ್ದು. ಎದ್ದೇಳು. ನಿನ್ನ ಕನಸ ಕದವನ್ನು ತೆರೆ. ಗರ್ಜಿಸು. ಗುರಿ ಮುಟ್ಟುವ ತನಕ ನಿಲ್ಲಬೇಡ. ಗಳಿಸು, ಗುಣಿಸು. ಎಲ್ಲ ಗುರಿಯದಾಗಿರಲಿ. ಒಡಲಲ್ಲೇ ಕಿಚ್ಚಿಟ್ಟುಕೊಂಡಿರುವವರು ಈ ಜಗದಲ್ಲಿ ಪ್ರೋತ್ಸಾಹ ನೀಡರು, ಪುರಸ್ಕಾರಕ್ಕೆ ಬರುವರು. ಸಾಧ್ಯವಾದರೆ ಪ್ರೀತಿ ಹಂಚಿಕೊಡಿ, ಇಲ್ಲವಾದರೆ ಸುಮ್ಮನಿದ್ದು ಬಿಡಿ. ದ್ವೇಷ, ಅಸೂಯೆಯಿಂದ ಏನನ್ನೂ ಸಾಧಿಸಲಾಗದು, ಅದು ನಿಮಗೂ ಗೊತ್ತು. Hi Mithun, all the best for your short film. Your short film ತುಂಬ ಚೆನ್ನಾಗಿ ಮಾಡಿ and ಜನರಿಗೆ ಇಷ್ಟ ಆಗಲಿ and God bless you. All the best. God bless you. ತುಂಬ ಒಳ್ಳೆಯದಾಗಲಿ ನಿಮಗೆ, ನಿಮ್ಮ ತಂಡಕ್ಕೆ. ಹಾಯ್, ರಾಜ್. ನಾನು ಒಂದು ಮೊತ್ತ ಕಥೆಯ ನಟ ಮತ್ತು ನಿರ್ದೇಶಕ. ಸೊ ಮಿಥುನ್ ಶೇಟ್ ಒಂದು ಶಾರ್ಟ್ ಫಿಲ್ಮ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ತುಂಬ ಚೆನ್ನಾಗಿ ಬರಲಿ ಕತೆ ಆ್ಯಂಡ್ ನಿಮಗೆಲ್ಲ ಇಷ್ಟ ಆಗಲಿ. ಥ್ಯಾಂಕ್ ಯು. ಯುವ ಕನ್ನಡಿಗರು ಮುರುಡೇಶ್ವರದ ಪ್ರತಿಭೆ ಮಿಥುನ್ ಶೇಟ್ ಅವರು ಆ್ಯಕ್ಟ್ ಮಾಡಿ ಡೈರೆಕ್ಟ್ ಮಾಡಿರ್ತಕ್ಕಂಥ ಒಂದು ಶಾರ್ಟ್ ಮೂವಿ. ಮೊದಲನೇ ಸಲ ಕನ್ನಡ ರಾಜ್ಯೋತ್ಸವದ ಒಂದು ಸಬ್ಜೆಕ್ಟ್ನಲ್ಲಿ ಫಾರಿನರ್ಸ್ನ ಆ್ಯಕ್ಟ್ ಮಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ನಿಮ್ಮ ಎಂಟೈರ್ ಟೀಮ್ಗೆ ನನ್ನ ಕಡೆಯಿಂದ ಶುಭಾಶಯ. ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಹಲೋ, ಮಿಥುನ್ ಶೇಟ್. ಆಲ್ ದಿ ಬೆಸ್ಟ್ ಫಾರ್ ಯೋರ್ ಶಾರ್ಟ್ ಮೂವೀಸ್. ವಿಶ್ ಯು ಗುಡ್ ಲಕ್. ಚಿಯರ್ಸ್. ಮಿಥುನ್ ಶೇಟ್ ಮತ್ತು ತಂಡ ಒಂದು ಶಾರ್ಟ್ ಫಿಲ್ಮ್ ಮಾಡೋ ಪ್ರಯತ್ನದಲ್ಲಿದ್ದಾರೆ. ಅವರಿಗೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಹಾಗೂ ಕಂಗ್ರ್ಯಾಚುಲೇಷನ್ಸ್. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಸಂತೋಷ್ ಅಂತೇಳಿ, ರಾಜಪಥ ಚಿತ್ರದ ನಟ ನಿರ್ಮಾಪಕ. ನಮ್ಮ ಸ್ನೇಹಿತರಾದ ಮಿಥುನ್ ಶೇಟ್ ಅವರು ಒಂದು ಒಳ್ಳೆಯ ವಿಡಿಯೋ ಮಾಡಬೇಕಂತ ಹೊರಟಿದ್ದಾರೆ. ಅವರಿಗೆ ಶುಭವಾಗಲಿ. ಆಲ್ ದಿ ಬೆಸ್ಟ್ ಮಿಥುನ್. ನಮ್ಮೂರಿನ ಯುವ ಪ್ರತಿಭೆಯಾಗಿರ್ತಕ್ಕಂಥ ಮಿಥುನ್ ಶೇಟ್ ಅವರು ಸ್ಟಾರ್ ಎಂಟರ್ಟೈನರ್ ಅಡಿಯಲ್ಲಿ ಇವತ್ತು
LDS ಅಂತಕ್ಕಂಥ ಒಂದು ಶಾರ್ಟ್ ಮೂವಿಯನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಅವರ ಈ ಒಂದು ಜೀವನದ ಭವಿಷ್ಯಕ್ಕೆ ಆಲ್ ದಿ ಬೆಸ್ಟ್ ಹೇಳ್ತಾ ಈ ಫ್ಯೂಚರಲ್ಲಿ ಒಳ್ಳೇದಾಗಲಿ ಅಂತ ಹಾರೈಸ್ತಾ ಇದ್ದಾರೆ. ಆಲ್ ದಿ ಬೆಸ್ಟ್ ಯುವ ಭಾರತ್. ಆಲ್ ದಿ ಬೆಸ್ಟ್ ಯುವ ಭಾರತ್ ಫ್ರಮ್ ದುಬೈ. ಆಲ್ ದಿ ಬೆಸ್ಟ್ ಯುವ ಭಾರತ್. ಆಲ್ ದಿ ಬೆಸ್ಟ್ ಯುವ ಭಾರತ್. ಆಲ್ ದಿ ಬೆಸ್ಟ್ ಯುವ ಭಾರತ. 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 ಬೆಸ್ಟ್ ಯುವ ಭಾರತ. ಆಲ್ ದಿ ಬೆಸ್ಟ್ ಯುವ ಭಾರತ. ಆಲ್ ದಿ ಬೆಸ್ಟ್ ಯುವ ಭಾರತ. ಆಲ್ ದಿ ಬೆಸ್ಟ್ ಯುವ ಭಾರತ. ಯುವ ಭಾರತ. The best Yuva Bharat. All the best Yuva Bharat. ಧರ್ಮದರ್ಶಿಗಳು ಇವರಿಗೆ ನೆನಪಿನ ಕಾಣಿಕೆಯನ್ನ ಈ ಗೌರವ ಕಾಣಿಕೆಯನ್ನು ಸಮರ್ಪಿಸಬೇಕಾಗಿ ವಿನಂತಿಸುತ್ತೇನೆ. ಮಿಥುನ್ ಶೇಟ್ ಇವರು ಕಿರುಚಿತ್ರ ಯುವ ಕನ್ನಡಿಗರು ಜನವರಿ 22 ಬಿಡುಗಡೆಯಾಗಿ ಖ್ಯಾತ ಚಲನಚಿತ್ರ ನಟಿಯರಿಂದ ಹಾಗೂ ಊರಿನವರಿಂದ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಈ ಚಲನಚಿತ್ರವು ಮಿಥುನ್ ಶೇಟ್ ಅವರ ನಿರ್ದೇಶನದಿಂದ ಮೂಡಿಬಂದಿದೆ. ಈ ಚಿತ್ರ ಈಗಾಗಲೇ ಸಾಕಷ್ಟು ಜನಪ್ರಿಯತೆ ಗಳಿಸಿದೆ ಹಾಗೂ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಕಿರುಚಿತ್ರ ಇತಿಹಾಸದಲ್ಲಿ ವಿದೇಶಿಗರು ಕನ್ನಡದಲ್ಲಿ ನಟಿಸಿರುವಂತಹ ಮೊದಲ ಕಿರುಚಿತ್ರ ಇದಾಗಿದೆ. ಇವರಿಗೆ ಒಂದು ಗೌರವ ಕಿರುಕಾಣಿಕೆ. ಹಲವಾರು ದಿನಗಳ ಕಾಲ ಶ್ರಮ ಪಡಬೇಕು ಬಂಧುಗಳೇ. ಯಾವುದೇ ಒಂದು ಕಿರುಚಿತ್ರವನ್ನು ಮಾಡಬೇಕಂದ್ರೆ ಪ್ರತಿಯೊಂದು ಶಾರ್ಟ್ ಇಂದ ಮತ್ತೊಂದು ಶಾರ್ಟ್ಗೆ ಕಂಟಿನ್ಯೂಷನ್ ಅನ್ನ ಇಟ್ಕೊಳ್ಳಿಕ್ಕೆ ತುಂಬಾನೇ ಕಷ್ಟ ಆಗತ್ತೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ಕಷ್ಟದ ವಿಷಯದಲ್ಲಿ ತುಂಬಾ ಶ್ರಮವನ್ನು ವಹಿಸಿ ಭಾರತದ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಅತ್ಯಂತ ವಿಶೇಷವಾಗಿರುವಂತಹ ಕಿರುಚಿತ್ರವನ್ನ ನಿಮ್ಮ ಊರಿನ ಕಲಾವಿದರು ನಿರ್ಮಿಸಿದ್ದಾರೆ. ನಿಮ್ಮ ಸಹಕಾರ ಈ ಒಂದು ಕಲಾವಿದರಿಗೆ ನಿರಂತರವಾಗಿರಲಿ ಎನ್ನುವ ಒಂದು ಮಾತನ್ನು ಹೇಳ್ತಾ ಅವರ ಸವಿನುಡಿಗಳಿಗಾಗಿ ಒಂದು ಸಮಯ ತೆರೆದುಕೊಳ್ತಾ ಇದೆ. ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಈ ಒಂದು ವೇದಿಕೆಯಲ್ಲಿ ನಿಮಗೋಸ್ಕರ ಆಡ್ಲಿಕ್ಕಿದ್ದಾರೆ. ಓವರ್ ಟು ಮಿಥುನ್ ಶೇಟ್ ಸರ್. ನಮಸ್ಕಾರ, ಭಾವನಾ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಕಿರುಚಿತ್ರ ಇತಿಹಾಸದಲ್ಲಿ ಸಂಚಲನ ಮೂಡಿಸಿದ ಯುವ ನಟ ಮಿಥುನ್ ಶೇಟ್ ಅವರು ನಮ್ಮ ವಾಹಿನಿಯಲ್ಲಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಇವರು ಕಿರುಚಿತ್ರ ನಿರ್ಮಾಣದಲ್ಲಿಯೇ ತಮ್ಮದೇ ಆದ ಹೆಸರನ್ನು ಮಾಡಿದ್ದು ಯೂಟ್ಯೂಬ್ಗಳಲ್ಲಿ ಅನೇಕ ಫ್ಯಾನ್ಸ್ಗಳನ್ನು ಹೊಂದಿದ್ದಾರೆ. ಅವರ ಸಾಧನೆ ಮತ್ತು ನಡೆದು ಬಂದ ದಾರಿ ನಿಮಗಾಗಿ ಪರಿಚಯಿಸುವ ಮೂಲಕ ನಾವು ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಅವರನ್ನು ಆಹ್ವಾನಿಸುತ್ತಿದ್ದೇವೆ. ಈ ಕಾರ್ಯಕ್ರಮ ನಮ್ಮ ವಾಹಿನಿಯಲ್ಲಿ ಬದುಕು ಇರುವುದು 4 ದಿನ, ಅದರಲ್ಲಿ ಪ್ರೀತಿ ಬಡಿಸಿ ಪ್ರೀತಿ ಉಣಿಸಿ. ಪ್ರತಿಯೊಬ್ಬರಲ್ಲೊಂದು ಮುಸುಕಿನಲ್ಲಡಗಿರುವ ನಕ್ಷತ್ರವಿದೆ. ಬೆಳಗಿಸಲು ಮುಂದಾಗಿ ತಾರೆಯಾಗುವಿರಿ, ಗುರಿಯಲ್ಲಿ ಒಂದಾಗಿ ಎಂದು ಹೊಳೆಯುವಿರಿ. ನಿಮ್ಮ ಅನರ್ಥ ಜೀವನದ ಹಿಂದೆ ಕೂಹಕ ಮಾತುಗಳ ಕೂಡಿಸಿ ಹೆಣೆದ ಮಾಲೆಗಳಿವೆ. ನಿಮ್ಮ ಯಶಸ್ಸಿನ ಹೋರಾಟದ ಮುಂದೆ ಭವಿಷ್ಯದ ನನಸುಗಳಿವೆ. ತೆಗಳಿರಲಿ ಹೊಗಳಿರಲಿ, ಸಲ್ಲದ ಸುಳಿಯ ಸುತ್ತ ಸುತ್ತದಿರಿ. ನಮ್ಮಲ್ಲಿಯ ನಕ್ಷತ್ರದ ಹುಡುಕಾಟ ಶುರುವಾಗಲಿ.